ಸ್ವಾಮಿ, ನಿನ್ನ ಆಯ್ಕೆ ಮಾಡಿರೋದೇನಕ್ಕೆ? ನಾವು ಮಾಡಿದ್ದೀವಿ. ಕಳೆದ ವರ್ಷ ಜುಲೈ ತಿಂಗಳಿನಲ್ಲಿ 12,710 ಶಿಕ್ಷಕರನ್ನ ನಾವು ಕಾಯಂ ಮಾಡಿದ್ದೀವಿ, ಸೇವೆ ಬದ್ಧತೆ ಕೊಟ್ಟಿದ್ದೀವಿ. ಅದು ಮಾತ್ರ ಅಲ್ಲ, ಅವ್ರ ಸಂಬಳ 9,500 ಇದ್ದಿದ್ದು 20,500ಗೆ ಹೆಚ್ಚಿಸಿದ್ದೀವಿ. ಎಲ್ಲಿ 10,250 ಇತ್ತು 12,000 ತನಕ ಜಾಸ್ತಿ ಮಾಡಿದ್ದೀವಿ. ಇದು ಈಗಾಗಲೇ ಮಾಡಿರೋದು. ನಿಮಗೆ ಹೇಗೆ ಮಾಡೋದು ಅಂತ ತಿಳಿಯ ಏನಾದ್ರೂ ನಿಮಗೆ ಸಹಾಯ ಬೇಕಿದ್ರೆ ಬನ್ನಿ, ನಾವು ಕರ್ಕೊಂಡು ಹೋಗ್ತೀವಿ. ನಾನು ಎಲ್ಲಾರ ಮುಂದೆ ಹೇಳ್ತೀನಿ ನಾವು ಹೇಗ್ ಮಾಡಿದ್ವಿ ಅಂತ ನಿಮಗೆ ತಿಳಿಸ್ತೀವಿ. ಧೈರ್ಯ ಇದ್ರೆ ನಾವು ಹೋಗಿ ಮನವಿ ಕೊಡೋದಲ್ಲ, ನಾವು ಚಾಲೆಂಜ್ ಡೈರೆಕ್ಟ್ ಆಗಿ ನಾವು ಚಾಲೆಂಜ್ ಕೊಡ್ತಿದೀವಿ. ನಾವು ಮಾಡಿದ್ದೀವಿ, ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ನಿಜವಾಗ್ಲೂ ನಿಮ್ಗೆ ಇಚ್ಛಾಶಕ್ತಿ ಇದ್ರೆ ಬೇಕಿರೋ ಕಾನೂನಲ್ಲಿ ತಿದ್ದುಪಡಿ ಮಾಡಿ ಇವ್ರನ್ನ ಪರ್ಮನೆಂಟ್ ಮಾಡಿ ಅಂತ ನಾವು ಇಲ್ಲಿ ಬಂದು ಹೇಳ್ತಿರೋದು. ನೀವೆಲ್ಲ ವಿದ್ಯಾವಂತರು, ವಿಷಯ ತಿಳ್ಕೊಡಿ. ನಿನ್ನೆ ರಾತ್ರಿ ನಾನು 12th ಫೇಲ್ ಅಂತ ಒಂದು ಫಿಲ್ಮ್ ನೋಡ್ತಿದ್ದೆ. ಆ ಫಿಲ್ಮ್ ನಲ್ಲಿ ಚಂಬಲ್ ನಲ್ಲಿ ಯಾವುದೋ ಒಂದು ಚಿಕ್ಕ ಹಳ್ಳಿನಲ್ಲಿ 12th ಸ್ಟ್ಯಾಂಡರ್ಡ್ ಫೇಲ್ ಆಗಿರೋ ಹುಡುಗ ಸತತವಾಗಿ ಪ್ರಯತ್ನ ಮಾಡಿ UPSC ಪಾಸ್ ಆಗಿ ಇವತ್ತಿನ ದಿವಸ IPS ಆಫೀಸರ್ ಆಗಿದ್ದಾನೆ. ಯಾಕಾಗಿದ್ದಾನೆ? ಯಾಕಂದ್ರೆ ನಿಮ್ಮಂತ ಜನರು ಅವ್ರಿಗೆ ಸಹಾಯ ಮಾಡಿದ್ದೀರ. ಕೊನೆಯಲ್ಲಿ ಆ ಫಿಲ್ಮ್ ನಿಜವಾದ ಕತೆ ಇದು. ಫಿಲ್ಮ್ ನಲ್ಲಿ ಯಾವ್ಯಾವುದೋ ತೋರಿಸ್ತಾರಲ್ಲ, ಅಲ್ಲ, ನಿಜವಾದ ನಡೆದಿರೋ ವಿಷಯ ಇದು. ಕೊನೆಯಲ್ಲಿ ಒಂದು ವಿಷಯ ಹೇಳ್ತಾರೆ, ನಮ್ಮನ್ನ ಅವಿದ್ಯಾವಂತರಾಗಿ ಇಟ್ಕೊಂಡಿರೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಎಲೆಕ್ಷನ್ ಬಂದಿರೋ ಸಮಯದಲ್ಲಿ ಏನೋ ಒಂದು ಸುಳ್ಳು ಭರವಸೆ ಕೊಟ್ಟು ವೋಟ್ ಹಾಕ್ಸ್ಕೋಬಹುದು ಅಂತ ಒಂದು ಕಾರಣಕ್ಕೋಸ್ಕರ ಇಡೀ ದೇಶದ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತ ನಿಮ್ಗೆಲ್ಲರೂ ಗೊತ್ತಿದೆ. ಯಾತಕ್ಕೆ ಎಲ್ಲಾ ಪಕ್ಷದ ನಾಯಕರು ಸ್ವಂತ ಖಾಸಗಿ ಶಾಲೆ ಮತ್ತು ಕಾಲೇಜಸ್ ನಡೆಸ್ತಾ ಇದ್ದಾರೆ. ಯಾಕೆ ಸ್ವಾಮಿ? ನಿಮ್ ದಂಧೆ ಬಂದ್ ಮಾಡಿಬಿಟ್ಟು ನೀವು ಗವರ್ಮೆಂಟ್ ಶಾಲೆ ಅಥವಾ ಕಾಲೇಜ್ ಯಾವತ್ತೂ ಸರಿಪಡಿಸಲ್ಲ. ಹಣ ಇಲ್ಲ ಹಣ ಇಲ್ಲ ಅಂತಾರೆ. ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಚಾಲೆಂಜ್ ಮಾಡ್ತೀನಿ, ಸಿದ್ದರಾಮಯ್ಯನವರೇ, ನೀವು ಗೆದ್ದಿರೋದು ಏಕೈಕ ಕಾರಣ ಆಮ್ ಆದ್ಮಿ ಪಕ್ಷ ಕೊಟ್ಟಿದ್ದು 5 ಗ್ಯಾರಂಟಿ ನೀವಿಲ್ಲಿ ಜನಕ್ಕೆ ಕೊಟ್ಟು ನೀವು ಗೆದ್ದಿರೋದು. ಅದೆಲ್ಲ ಕಾಪಿ ಮಾಡಿದ್ರಿ, ಇದು ಮಾಡಿರೋದು ಕಾಪಿ ಮಾಡಿ. ನಮ್ಗೆ ಪ್ರಾಮಾಣಿಕವಾಗಿ ಬಂದು ಅವ್ರ ಮನೆಯಿಂದ ಜಾಸ್ತಿಬೇಕಂತ ನಿರ್ದೇಶನ ಕೊಟ್ಟರು. ದಯವಿಟ್ಟು ಅತಿಥಿಗಳು ಯಾರು ಒಬ್ಬರು ಅಲ್ಲೇ ಅವ್ರ ವೈದ್ಯ ವ್ಯವಸ್ಥೆಯನ್ನು ಸಂಪೂರ್ಣ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ವಹಿಸ್ಕೊಂಡು ನಾವು ಮಾಡ್ತೀವಿ. ಯಾರು ವಿಚಾರ ಆಗ್ತಕ್ಕಂಥ ಅವಶ್ಯಕತೆಯನ್ನು ದಯವಿಟ್ಟು ಯಾರು ದೇಶದ ಸರ್ಕಾರಕ್ಕೆ ಏನು ಮಾಡಬೇಕಾದ್ರೆ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ನಾವು ಶಾಂತ ರೀತಿಯಿಂದ ವರ್ತಿಸಿದ್ರೆ ಅವ್ರ ವೈದ್ಯ ಸೇವೆ ಸಹ ಸಿಕ್ಕುತ್ತೆ. ದಯವಿಟ್ಟು ಯಾರು ವಿಚಾರರಾಗ್ಬೇಡಿ. ವೈದ್ಯಕ್ಕೆ ಸರ್ ದಯವಿಟ್ಟು ಯಾರು ಬರಬೇಡಿ, ವೇದಿಕೆ ಯಾರು ಬರಬೇಡಿ, ದಯವಿಟ್ಟು ವೇದಿಕೆಗಳು ಯಾರು ಬರಬೇಡಿ. ಅಲ್ಲೇ ಕಾಫಿ ಫಾರ್ ಕಾಂಗ್ರೆಸ್ ಆಂಬುಲೆನ್ಸ್ ವ್ಯವಸ್ಥೆಯೂ ಸಹ ಇದೆ. ಇನ್ನೂ ಸರ್ಕಾರಕ್ಕೆ ಕಣ್ತರಿಸಲಿಕ್ಕೆ ಇನ್ನು ಗಾಳಿ 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 ಬರ್ಲಿ, ಗಾಳಿ ಬರ್ಲಿ. ಸುತ್ತು ಸೇರಿರೋ ಜನ ಒಂದ್ ಸ್ವಲ್ಪ ಅವ್ರ ಉಸಿರಾಟ ಗಾಳಿ ಬರ್ಲಿ, ಗಾಳಿ ಬರ್ಲಿ.
ದರ್ಶನ್ ನಡಿಯಕ್ಕಾಗದೆ ಇದ್ರೆ ಯಾರಾದ್ರೂ ಎತ್ಕೊಂಡು ಹೋಗಿ. ಸರ್ ವೇದಿಕೆ ಬಿಟ್ಟು ಅವ್ರು ನೋಡ್ತಾರೆ, ವೈದ್ಯ ಸಿಬ್ಬಂದಿ ಸಿಬ್ಬಂದಿ ಕರ್ಕೊಂಡು ಹೋಗ್ತಾರೆ. ಮುಂದುವರಿಸಬಹುದಾ? ಎಲ್ಲಕ್ಕೂ ಅಂತ ಆಡೋದಕ್ಕೆ, ಈ ಶೋಷಣೆ ವಿರುದ್ಧ ಅಂತ ಆಡೋದಕ್ಕೆ ನಾವು ಇವತ್ತು ಸೇರಿದ್ದೀವಿ. 12,000 ಅತಿಥಿಗಳನ್ನು ನಾವು ಸೇರಿದ್ದೀವಿ. ಇವತ್ತು ಅಂತ ಸಿದ್ದರಾಮಯ್ಯ ಹೋರಾಟ ಇನ್ನೊಂದು ಕೊಡುತ್ತೆ, ದಯವಿಟ್ಟು ಶಾಂತರಾಗಿ. ಸೊ ನಾನು ಮಾತಾಡ್ತಾ ಇರುವಾಗ ನಾನು ಹೇಳ್ತಿದ್ದೆ, ಹಣ ಇಲ್ಲ ಅಂತಾರೆ. ಹಣ ಯಾಕಿಲ್ಲ ಹೇಳಿ? ಮಿಕ್ಕಿದ ಕಾರ್ಯಕ್ರಮ ಎಲ್ಲ ಕಾಪಿ ಮಾಡಿದ್ರಿ, ಅದಕ್ಕೆ ಹಣ 50,000 ಕೋಟಿ ಖರ್ಚು ಮಾಡ್ತಿದ್ದೀರಾ, 100 ಕೋಟಿ ಹಣ ನಿಮ್ಗೆ ಸಿಗ್ಲಿಲ್ವಾ? ಕ್ಲಾಪ್ ಮಾಡಬೇಡಿ, ಅದಕ್ಕೆ ಕಾರಣ ಇದೆ. ಬೇರೆ ಈ ಗ್ಯಾರಂಟಿ ಕೊಟ್ಟಿರೋದ್ರಲ್ಲಿ ರಸ್ತೆ ಮಾಡಿದ್ರೆ 50% ಕಮಿಷನ್, ಇನ್ಯಾವುದೋ ಒಂದು ಕೆಲಸ ಮಾಡಿಸಿದ್ರೆ ಕಮಿಷನ್. ನಿಮ್ಗೆ ಸಂಬಳದಲ್ಲಿ ಅವರು ಬಂದು ಕಮಿಷನ್ ಕೇಳಕ್ ಆಗಲ್ಲ. ಆ ಕಾರಣಕ್ಕೆ